ಏನ್ ಯಾವ್ರಪ್ಪ ನೀ ಬಂದಿಯರಿ ಇವ ಸರಿ ಗಿರ್ನಿಗೆ ನಿಮ್ಮ ಅತ್ತಿ ಬರಾಕ್ ಯಾವಾಗೂ. ಹೌದ್ರಿ ಅಂಕಲ್, ನಾನು ಬನ್ನಿ ಎಲ್ಲಿ ಮತ್ತು ಅವರು ಕೆಲಸದು ಮಾಡಿ ಮಾಡಿ ಸಾಕಾಗಿತ್ತು. ಇವತ್ತೆಲ್ಲ ಜೋಳ ಹಸನ್ ಮಾಡಿ ಕಾಗಿ ಓಡಿಸೋದ್ರಾಗ ಸಾಕಾಯ್ತು. ಅದಕ್ಕೆ ನಾನು ಬಂದ್ರೆ ಆಯ್ತಂತ ಬನ್ರಿ. ಎಷ್ಟು ಮಂದಿ ಅದಾರ ಇನ್ನ? ಇವ ಇನ್ನ ಒಂದ್ 5-6 ಜನದ್ದು ಅದ ನೋಡು. ಅವ್ರು ಆದ್ಮೇಲೆ ಹಾಕ್ತಾನು ಆಟ ಕುಂದಿರ್ತಾನಂದ್ರ ಕುಂದ್ರು. ಯಪ್ಪ ಇದನ್ನ ಸ್ವಲ್ಪ ಇದನ್ನ ಇಳಿಸ್ಪಾ ಬುಟ್ಟಿ ಮೊದಲ ಭಾಳ ವಜ್ಜೆ ಆಗೈತಿ. ಆಯ್ತು ನೀನು ಹಾಕಿಡು, ನಾನು ನಟಮಟ ಅಲ್ಲಿ ಇವ್ರ ಮನೆಗೆ ಹೋಗಿ ಬರ್ತೀನಿ, ಸಾವಕ್ಕಳ ಮನೆಗೆ ಬಾ ಅನ್ನತ್ತಿದ್ಲು. ಸ್ವಲ್ಪ ಹೋಗಿ ಬರ್ತಾನೆ, ಇದನ್ನ ಗಿರ್ನಿಗೆ ಹಾಕಿಡ ನೀನು. ಗೈಸ್ ಹೋಗಿ ಬಾ, ನಾನು ಆಟ ಹಾಕಿಡ್ತೇನೆ. ಸರಿ ಆಯ್ತನ. ಆಯ್ತು ಏನಂಗಾರ ನೀನು ಹಾಕಿಡು, ನಾನು ಹೋಗಿ ಬರ್ತಾನೆ ನಟಮಟ ಹಂಗಾರ. ಹಾ ಆಯ್ತು ನಾನು ಹಾಕಿಡ್ತೇನೆ, ನೀನು ಹೋಗಿ ಬರು. ಎಷ್ಟೊತ್ತಕತ್ತೇನು? ಒಂದು 10-20 ನಿಮಿಷ ಆಕತ್ತು ಏನು ಒಂದು ಅರ್ಧ ಗಂಟೆ ಬೇಕು? ಒಂದ್ ಅರ್ಧ ಗಂಟೆ ಬೇಕು ನೋಡಿ ಬರ್ಬೇಕು ಮಾವ. ಅಂದ್ರ ಅವು ಇನ್ನ 6-7 ಬುಟ್ಟಿದಾವು. 6-7 ಬುಟ್ಟಿ ಹಾಕ್ಬೇಕಂದ್ರ ಲೇಟ್ ಆಕತಿ. ಆರಾಮ್ ಬಾ ನೀನ್ ಸ್ವಲ್ಪ ಹೊತ್ತು. ಯಪ್ಪ ನಾನು ಮತ್ತೆ ಹೋಗಿ ರೊಟ್ಟಿ ಮಾಡಬೇಕು 6 ಗಂಟೆ ಮತ್ತು ತಿನ್ನಕ್ಕೆ ಬೇಕಂತಾರು. ಅದಕ್ಕಾಗಿ ಒಂದು ಸ್ವಲ್ಪ ಅರ್ಧ ಗಂಟೆ ಆಕತಿ ಅಂತೆಲ್ಲ. ಅರ್ಧ ಗಂಟೆಗೆ ಅಂದ್ರೆ ಬೀಚ್ ಹಿಡಿಯೋಣ, ಮತ್ತೆ ಲೇಟ್ ಮಾಡಕ್ಕೆ ಹೋಗಬೇಡ. ಸರಿ ಆತು, ಹೋಗಿ ಬೀಸ್ ಇಡ್ತಾನ. ಒಂದ್ ಅರ್ಧ ಗಂಟೆ ಬಿಟ್ಟು ಬಾ ಸಾಕಂಗಾರ. ಆಯ್ತು ಅಣ್ಣ, ಹೋಗಿ ಬರ್ತಾನ ಜಲ್ದಿ ಬೀಚ್ ಇಡ ಹಂಗಾರ. ನಾನು ಅದ್ರ ಮ್ಯಾಗ ಟವಲ್ ತೊಗೊಂಬಂದಿರ್ಕಿಲ್ಲ, ಅದಕ್ಕೆ ಅದನ್ನ ಇಸ್ಕೊಂಬರಕ್ಕೆ ಹೋಗ್ಬೇಕು ಸಾಮಕ್ಕಳ ಮನೆಗೆ. ಇಲ್ಲ ಅಂದಿದ್ರೆ ನಾನು ಇಟ್ಟೋಕಿರ್ಕಿಲ್ಲ, ಬಿಸ್ಕೊಂಡು ಹೋಗ್ಬಿಡ್ತಿದ್ನಿ ಮತ್ತೆ ಅದಕ್ಕೆ. ಸರಿ ಆಯ್ತು, ಹೋಗಿ ಬರು. ಸಾಮಕ, ಏ ಸಾಮಕ, ಏನಕ್ಕೆ ಒಳಗೆ ಹೋಗ್ಲೇನ? ಇಲ್ಲೇ ಕಟ್ಟಿ ಮ್ಯಾಗ ಕುಂದ್ರಲಿ ಆ ಕಡೆ. ಆ ಕಡೆ ಒಳಗೆ ಬಂದಿದ್ಲಲ್ಲ, ಒಳಗೇನು ಕೆಲಸ ಮಾಡತ್ತಂದ್ರ ಒಳಗೆ ಬಂದ ಒಳಗೆ ಹೋದ್ರ ಸರಿ. ಆ ಕಡೆ ಏನು ರುಕ್ಮು ಬರ್ತಾನಂದ್ಲು, ಇನ್ನೂ ಬರವಾಳು. ಏನು ಅತ್ತ ಹೋಗ್ಲೇನ ಮತ್ತೆ? ಏನು ಮಾಡತ್ತೀಯ ಸಾವಕ? ಮತ್ತು ನೀನು ಒಳಗೆ ಕುಂತಿ ಏನೋ ಮಾಡತ್ತನಂದಿಲ್ಲ, ಅದಕ್ಕೆ ಮತ್ತೆ ನಾನು ಒಳಗೆ ಬನ್ನಿ ನೋಡ್ದೆ. ನೀ ಬರ್ತೀಯ ಅಂತೇಳಿ ಏನೋ ಕಾಯ್ಕೊಂತ ಕುಂತಿದ್ನಿ. ಅದಕ್ಕೆ ಏನು ಅತ್ತ ಹೋಗ್ಲೇನೋ ಅಂತ ಅನ್ಕೊಂಡು ನೋಡಿ. ಈಗ ಅನ್ಕೊಂಡು ನೋಡಿ ಮನಸ್ಸಿನಾಗ, ಅಟ್ಟೊತ್ತಿ ನೀನ ಬನ್ನಿ ನೋಡು. ಬಾ ಇಲ್ಲಿ ಕುಂದ್ರು, ಸೋಫಾ ಮ್ಯಾಗ ಕುಂದ್ರು ಬಾ. ಈ ಕಡೆ ಸೋಫಾಗಳು ತೊಗೊಂಡ್ರು ನಕ ಮಸ್ತ್ ಅದ ಬಿಡು. ಈ ಕಡೆ ನೀವು ಮಂಚ ಹಾಕಿದ್ರಲ್ಲ ನಮ್ಮಂಗ. ಚಂದ ಕಾಣತ್ತ ನೋಡಿ. ಈಗಿದು ಭಾರಿ ತೊಗೊಂಡ್ರ ಬಿಡು ಸೋಫಾ. ಈ ಕಡೆ ಒಂದು 4 ಚೇರು, ಈ ಕಡೆ ಒಂದು ಸೋಫಾ ಇಟ್ಬಿಟ್ಟು ಮಸ್ತ್ ಕಾಣ್ತಾವಲ್ಲ. 2 ಚೇರ್ ಅಷ್ಟೇ ಇಡ್ಸ್ಯಾನಲ್ಲಕ್ಕ ನಿಮ್ಮ ಇವು. ತೊಗೊಂಡು ಮತ್ತು ಮಗ ಬಂದಿದ್ದಲ್ಲ ಅವ, ಈ ಸರಿ ಅವು ತೆಗೆದು ಬಿಡ್ರಿ, ದಿವಾನ ಕಾಟ ತೆಗೆದು ಕಾಸ ಸೋಫಾ ಹಾಕ್ರಿ. ಆ ಕಡೆ ಒಂದು 2 ಚೇರ್ ಇಡ್ರಿ, ಇಲ್ಲೊಂದು ಟಿಪಾಯಿ ಇಡ್ರಿ ಅಂತೇಳಿ ಎಲ್ಲ ನೀಟ್ ಮಾಡಿ, ಆ ಕಡೆ ಎಲ್ಲ ಹೂವಿನ ಕುಂಡಿಗಳೆಲ್ಲ ಅವು ಇವು ಎಲ್ಲ ತಂದಿಟ್ಟ ಹೋದ್ ನೋಡು. ಮತ್ತೆ ಕುಂದ್ರು ಅಲ್ಲಿ ಕುಂದ್ರು, ಇಲ್ಲಿ ಸೋಫಾ ಮ್ಯಾಗಾರ ಕುಂದ್ರು ಬಾ, ಅಲ್ಲೇರ ಕುಂದ್ರು ಬಾ. ಬಿಡಕ ನಾನು ಇಲ್ಲೇ ಚೇರ್ ಮೇಲೆ ಕುಂದಿರ್ತಾನೆ, ಮತ್ತೆ ಇಲ್ಲೇ ಕುಂದಿರ್ತಂತು ಚೇರ್ ಮೇಲೆ. ಸರಿ ನಿನ್ಗೆ ಯಾರು ಇಷ್ಟ ಆಗತ್ತೆ ಅಲ್ಲಿ ಕುಂದ್ರು. ಮತ್ತೆ ಏನಾಯ್ತು? ಏನಂದ್ಲು ನಿಮ್ಮ ಅತ್ತಿ? ಯಾಕ ಮತ್ತು ಏನೋ ಅನ್ನತ್ತಿದ್ದಲ್ಲ ಆಗಡೆ, ಏನೋ ಜಗಳ ಮಾಡಿಳು, ಹಂಗಾತು ಹಿಂಗಾತು ಅಂತೆ ಬಸವ. ಬರೀ ಜಗಳ ಮಾಡ್ತಾಳ ಅಂತ ಅನ್ನತ್ತಿದ್ದೆಲ್ಲ, ಏನಾತವ? ಏನು ಹೇಳ್ತೀಯಕ್ಕ? ಏನಂತ ಅಂತ ನನಗೆ ಅರ್ಥ ಆಗೋದಿಲ್ಲ ನೋಡು. ಒಂದ್ಸರಿ ನಾನು ಗಿರ್ನಿಗೆ ಹೋಗ್ತಾನಂತ ಅಂದಿದ್ನಿ. ಅವಾಗ ಏನಂದ್ಲು, ಬ್ಯಾಡ ಬಿಡು ನಾನು ಹೋಗ್ತೀನಿ ಅಂತ ಅಂದ್ಲು. ಆಯ್ತು ಬಿಡು ಅಂತಾನೆ. ಒಂದ್ಸರಿ ನಾನು ಹೋಗಲ್ಲ ಅಂತ ಅಂದ್ರೆ ನನಗೆ ಹೋಗು ಅಂತ ಅಂದ್ಲು. ಅವಾಗ ನಾನು ಏನು ಮಾಡೀನಿ, ಆಯ್ತು ಬಿಡು ಅಂತ ಹೋದ್ನಿ. ಈಗ ಆಕೆ ಏನು ಹೇಳಿಲ್ಲ, ನಾನು ಹೋದ್ರಾಯ್ತು ಬಿಡು ಪಾಪ ಮಕ್ಕೊಳ್ಳಿ, ಅವಾಗಿಂದ ಕಾಗಿ ಓಡಿಸಿ ಸಾಕಾಗೈತಿ, ನಾನು ಹೋಗಿ ಬಂದ್ರಾತು. ಮತ್ತು ಇವು ಬೇರೆ ಇಂಥ ಪರಿ ವಜ್ಜೆ ಅದಾವು ಅಂತ ಹೇಳಿ ನಾನೇನು ಮಾಡೀನಿ, ನಾನು ಹೊಕ್ಕಂತ ತಗೋರಿ ಅತ್ತಿ ಅಂತ ನಾನು ಹೇಳಿನಿ. ಅಲ್ಲಿ ಪಾರವಕ್ಕ ಬರ್ತಾಳು, ಆಕಿ ನಾನು ಹೋಗ್ತು ಅಂದ್ರೆ, ಅಯ್ಯೋ ನಿಂದು ಏನು ಹಚ್ಚಿದಿ ಅಂತದ, ನೀನು ಪಾರವ ಹೋಗುವಂಥದ್ದು ಏನೈತಿ? ಏನಿಬ್ರು ಏನು ಮಾತಾಡಿನ ಕಲ್ಸತ್ತಾಳ ಆಕಿ ನಿನಗೆ ಪಾರವ ಅಂತಾಳ ನನಗೆ. ಅಲ್ಲ ಪಾಪ ಆಕಿ ಏನು ನನಗೆ ಕಲಿಸ್ತಾಳಕ್ಕ? ನೀನೇ ಕೇಳಿ ಇಲ್ಲ, ಆಕಿದಾಗ ಆಕಿಗೆ ರಗಡಾಗಿರ್ತತಿ, ಆಕಿ ಏನು ನನಗೆ ಕಲಿಸ್ತಾಳಕ್ಕ? ನೀ ಅಂತಿ ನೋಡ್ರಕ್ಮವ್ವ, ನೀ ಅನ್ಕೊಂಡಷ್ಟ ನಿಮ್ಮ ಅತ್ತಿ ಭಾಳ ಇದಾಳ ನೋಡಾಕಿ. ನೀನು ಅನ್ಕೊಂಡ್ಬಿಟ್ಟಿರ್ಬೇಕು. ಅಯ್ಯೋ ಯವ್ವ ಇಲ್ಲಿ ಬರ್ತಿದ್ಲು, ಎಂಥ ಪರಿ ಜಗಳ ಮಾಡ್ತಿದ್ಲ ನೀ ಗಿರ್ನಿಗೆ ಆತು ನೀರು ಹಿಡಿಯಾಕಾತು ಬಂದಾಗ. ನಮಗಾರ ಆಕಿ ಜೊತೆ ಗುದ್ದಾಡೆ ಸಾಕಾಕಿತ್ ನೋಡ್ರಕ್ಮವ್ವ. ನಾವೇನು ಬಿಡುವ ಹೊರಗಿನವರು ನಮ್ಮ ಜೊತೆ ಜಗಳ ಆಡ್ರು, ಮತ್ತು ಆಮೇಲೆ ಬೇಕಾರ್ ಮಾತಾಡ್ತವು, ಬೇಡರ್ ಬಿಡ್ತವು. ಆದ್ರೆ ನೀವು ಸ್ವಸ್ತ್ಯಾರನಾರ ಚಲೋ ನೋಡ್ಕೊಳಕ್ಕೆ ಏನಾಗೈತೆ ಆಕಿಗೆ? ಅಲ್ಲ ವಯಸ್ಸಾಗೈತಿ, ಹೊಕ್ಕನಂದ್ರೆ ಸುಮ್ಮನಿರಾಗಿ ಏನೇನು ಆಕಿಗೆ? ಸಾವಕಕ್ಕ, ನಾನು ಅದನ್ನ ಅಂತ ಅಲ್ಲ, ವಯಸ್ಸಾಗೈತಿ ಮನ್ಯಾಗಿರಿಯವ ನಾವು ಹೋಗಿ ಬರ್ತವು. ಯಾಕೆ ನೀನು ಸುಮ್ಮ ಹೋಗ್ತಿ ಅಂದ್ರೆ, ನಾನು ಹೋಗಾಕೀಗ ನಾನು ಹೋಗ್ಕ ನೋಡು ಅಂತಿಕ್ಯಾಸ ಹಿಂಗೆಲ್ಲ ಬೈದು ಮೂಳ ಗೀಳ ರುಕ್ಮಿ ಅಂತೆಲ್ಲ ಅಂದು. ಮತ್ತು ಒಳ್ಳೆ ನಮ್ಮ ತಂದೆ ತಾಯಿ ಸದೇಕಂತ ನಿಮ್ಮ ಮನೆಯವರೆಲ್ಲ ಇದನ್ನ ಕಲ್ಸ್ಯಾರ ನಿನಗೆ, ಜಗಾಡು ಮಾಡು ಅಂತೇಳಿ ಕಲ್ಸ್ಯಾರ ನಿನಗಂತೇಳಿ ಹಿಂಗೆಲ್ಲ ಅಂತಾಳು. ನನಗರ ಸಾಕಾಗ ಹೋಗಿತ್ತು ನೋಡಕ್ಕಾಕಿ ಕಾಲಾಗ. ಇರ್ಲಿ ಬಿಡ್ರಪ್ಪ ಇರ್ಲಿ. ಮತ್ತೆ ಏನು ಮಾಡೋದು, ವಯಸ್ಸಾದ್ಮೇಲೆ ಅವ್ರು ಹಂಗ ನಾವ ತಡ್ಕೊಂಡು ಹೋಗ್ಬೇಕು ನೋಡು. ಅಯ್ಯೋ ನೀ ಏನು ಕೇಳ್ತೀಯವ? ನಮ್ಮ ಅತ್ತಿದ ಏನಾರ ಕೇಳಿದ್ದೆ ಅಂದ್ರೆ ನೀನು ಇರ್ತಿರ್ಕಿಲ್ಲ ಇಲ್ಲೇನೋ ಆಕೆ ಜೊತೆ ಅದು ಅಂತ ಆಯ್ತಿದ್ದು ಸಿಕ್ಕಿದ್ರೆ ನಿನಗೆ ಹೊಂದಿಸ್ಕೊಳಕ ಕಿರ್ಕಿಲ್ ಬಿಡಕೇನ ಭಾಳ ಗಾಡ್ಯಾಳನ್ನ ನಮ್ಮ ಅತ್ತಿ. ಏನಂತೀಯವ್ವ ರುಕ್ಮವ್ವ ನೀನು? ಕುಂತಿ ಯಾಕಂತಿದ್ಲು, ನಿಂತು ಯಾಕಂತಿದ್ಲು ನನಗೇನ ಮಾತ. ಅತ್ತಿ ಮಾವ ಇಬ್ರು ಕಾಡಾರ ಯವ್ವ, ಏನು ಹೇಳ್ತೀನಿ ನೀನು ಅದನ್ನ? ನಿನಗೆ ನೋಡ್ರಿ ನಾ ಅತ್ತಿ ಒಬ್ಬಾಕ್ಯಾರ ಕಾಡತಾಳ, ನನಗೆ ಅತ್ತಿ ಮಾವ ಇಬ್ರು ಕಾಡ್ತಿದ್ರು. ಈಗ ಅವ್ರು ಇಲ್ಲ ಅಂತೇಳಿ ನಾನು ಆರಾಮದನ್ ನೋಡು. ಇಲ್ಲ ಅಂದಿದ್ರೆ ಸಾಕಾಗಿತ್ತು ನನಗೆ ಅವ್ರ ಕಾಲಾಗ. ಒಂದ್ಸರಿ ಅಂತೂ ನಾನು ಹೇಳ್ಬೇಕು ಹೇಳಬಾರ್ದು ಇದನ್ನ, ನಾನು ತಡ್ಕೊಳಕಾಗದೆ ಹೋಗಿ ಜಗಳ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ನಿ. 1-2 ತಿಂಗಳು ಹೋದ್ರು ನೋಡಿ, ನನ್ನ ಗಂಡು ಫೋನ್ ಮಾಡಿಲ್ಲ. ಆಮೇಲೆ ಏನಿಲ್ಲ, ಹುಡುಗರು ಹೆಂಗದಾವ ಅಂತ ಕೇಳಿಲ್ಲ, ಏನು ಕೇಳಿಲ್ಲ. ಅವ್ನು ನೋಡ್ರಿ ತಂದೆ ತಾಯಿನ ಅಂತಿದ್ದ. ಸಾಕಾಗಿತ್ತು ನನಗೆ, ಏನು ಮಾಡಲಿ ಅಂತ ಕೇಸ್. ಮತ್ತು ನಮ್ಮ ಮನೆಯವ್ರು ಏನು ಮಾಡಿರು,
ಇರ್ಲಿ ಬಿಡು ಮತ್ತೆ ಎಷ್ಟ ಮಾಡಿರು ಗಂಡ ಮನಿ ಹೋಗಬೇಕನ್ನ ಅಂತೇಳಿ ಮತ್ತೆ ಬಂದಿಲ್ಲೇ ಕಳಿಸಿ ಹೋದ್ರು. ಮತ್ತು ಸುಮ್ಮನೆ ಇದ್ದಾಳ ಅಂತಿದಿ ನೀನು. ಮತ್ತು ಹಂಗ ಕಡಾಕತ್ರ ಅವ್ರ ನಾನಾರ ಏನ್ ಮಾಡ್ಲಿ, ಹೋಗ್ಲಿ ಬಿಡು ಅಂತ ತಡ್ಕೊಂತ ಹೋದ್ನಿ. ಆಮೇಲೆ ಏನ್ ಮಾಡೀನಿ, ಈ ಕಡೆಯಿಂದ ಕಿವಿಯಿಂದ ಕೇಳ್ತೀನಿ, ಈ ಕಡೆ ಕಿವಿಯಿಂದ ಬಿಟ್ಬಿಡ್ತೀನಿ. ಏನು ಅವ್ರ ಅನ್ನಾರ ಅಂತಾರ, ನಾವು ಅದಕ್ಕೆ ತಲೆ ಕೆಡ್ಸ್ಕೊಂತ ಹೋದ್ರ ಜೀವನ ಆಗೋದಿಲ್ಲ ನೋಡ್ರಿ ಮಾವ. ನಾನು ನಿನ್ಗೆ ಹೇಳಾತನು ಇನ್ನೊಂದೇ ಹೇಳ್ತಾನೆ ನಾನು, ನೀನ್ ಏನ್ ಮಾಡು, ಈ ಕಡೆ ಕಿವಿಯಿಂದ ನಿಮ್ಮ ಮತ್ತೆ ಹೇಳ್ತಾಳ, ಈ ಕಡೆ ಕಿವಿಯಿಂದ ನೀನ್ ಕೇಳ, ಈ ಕಡೆ ಕಿವಿಯಿಂದ ನೀನ್ ಬಿಟ್ಬಿಡೋದನ್ನ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ ನೀನು. ಹ್ಞೂ ಅಕ್ಕ, ಒಂದೊಂದ್ಸಾರಿ ಹಂಗ ಅನಿಸ್ತತಿ. ನಮ್ಮ ಮಾವನು ಅದನ್ನ ಹೇಳ್ತಾಳ, ನೋಡ್ವಾ ಮಗಳ, ಸುಮ್ಮ ನೀನು ಅವ್ರ ಜೊತೆ ಕಿರಿಕಿರಿ ಮಾಡ್ಕೋಬೇಡ. ಯಾಕಂದ್ರೆ ನಿನ್ನ ಗಂಡು ನೋಡ್ರ ಆರ್ಮ್ಯಾಗದಾನ, ಪಾಪ ನೀ ಕೇಳಿದೆಲ್ಲ ಕೊಡ್ತಾನ. ನೀ ಕೇಳಿದೆಲ್ಲ ಹೇಳೋಕಿನ ಮುಂಚೆ ಫೋನಾಗ ಹೇಳಿದ್ರೆ ಸಾಕು ನಿನಗ ರೊಕ್ಕ ಹಾಕ್ತಾನ. ಅಂತದ್ರಾಗ ನಿನಗೆ ಯಾಕೆ ಇಂಥ ಪರಿ ಅವ್ರನ್ನ ಚಲೋನಾಗ ನೋಡ್ಕೊಂಡ್ರೆ ಆಯ್ತಲ್ಲ. ಅವ್ರ ದೊಡ್ಡಾರ ಅಂದ್ಮೇಲೆ ಅವ್ರಿಗೆ ಸಿಟ್ಟು ಬಂದಾಗ ಆಕಿ ನೋಡ್ರಿ ನಿಮ್ಮ ಮತ್ತೆ ಬಿ ಪಿ ಐತಿ, ನಿಮ್ಮ ಮಾವ ಬಿ ಪಿ ಐತಿ, ನೀನ ತಡ್ಕೊಂಡು ಹೋಗ್ಬಿಡು, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ನಮ್ಮ ಮಾವನು ಅಂತಾಳ. ಹೌದು ಬಿಡು, ಹೋಗ್ಲಿ, ನಾನು ಅವ್ರ ಬಿ ಪಿ ಐತಿ ಅಂತ ಕೆಲಸ ಒಂದೊಂದ್ಸರಿ ತಡ್ಕೋತ ನೋಡು. ಯಾಕೆ ನಾ ತಡ್ಕೋತಾರ ಅಂತೇಳಿ ಹೆಚ್ಚು ಮಾಡಿ ಬೈತಾಳ. ಮತ್ತೆ ನಾನು ಎಷ್ಟೊತ್ತ ತಡ್ಕೊಳ್ಳಿ, ನೀನೇ ಹೇಳಕ್ಕ ನೋಡುನು. ಹಂಗ ನೋಡಿ ವಾರಕ್ಮವ ಸಾಕಾಗ್ಬಿಡ್ತತಿ ಅತ್ತಿ ಮಾವನ ಕಾಲಾಗ. ಅವ್ರು ಇರೋ ಮಟ ನಮ್ಗೆ ಹಂಗ ಅನಿಸ್ತತಿ. ಯಾರಾದ್ರೂ ಅವ್ರು ಇರ್ಲದ ಕಾಲಕ್ಕೆ ಅಯ್ಯೋ ನಮ್ಮ ಅತ್ತಿ ಮಾವ ನಮ್ಗೆ ಹೇಳೋದ ಚಲೋದಕ್ಕ ನೋಡು, ಅವ್ರ ಪಾಪ ನಮ್ ಚಲೋದಕ್ಕೆ ಹೇಳ್ತಿದ್ರು, ನಾವು ಅದನ್ನ ಅರ್ಥ ಮಾಡ್ಕೋತಿರ್ಕಿಲ್ಲ ಅಂತ ನನಗೆ ಈಗೀಗ ಅನಿಸ್ತತ್ ನೋಡ್ರಿ ಮಾವ. ಅದಕ್ಕೆ ಏನ್ ಮಾಡು, ಇದ್ದಾಗ ಅವ್ರನ್ನ ಚಲೋತಗ ನೋಡ್ಕೊ. ಅವ್ರನ್ನ ಏನ್ ಮಾಡು ನೀನು, ಅವ್ರ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಬಿಡು. ಯಾಕ ನೋಡು, ಈಗಿನ ಕಾಲದಾಗ ಅತ್ತಿ ಮಾವ ಇರೋದು ಹಂಗ. ನಿನಗ ನಿಮ್ಮ ಮಾವಾರ ಚಲೋ ಸಿಕ್ಕನ್ ಪಾಪ, ನಿನ್ನ ಪರ ವಹಿಸ್ಕೊಂಡ್ ಮಾತಾಡ್ತಾನ. ಮತ್ ನಿನ್ನ ನಿಮ್ಮ ಅತ್ತಿಗೆ ಅಂತಿದೀವ ಒಂದೊಂದ್ಸರಿ ವಾಪಸ್ ಅನ್ನೋದನ್ನ ನಾನ ಕೇಳಿಸ್ಕೊಂಡನ. ಆದ್ರೆ ನಮ್ಮ ಅತ್ತಿಗೆ ಎಲ್ಲ ಹಿಂಗ ಅಂದಿದ್ರು ನಾನು ತಗೊಂಡ್ಸರಿ ಕಪಾಳ ಹೊಡೆದಿದ್ಲಕ್ಕಿ, ಗೊತ್ತೈತಿ ನಿನಗ? ಹೊಡೆದ್ರ ಬಾಸ ಮುಡಿದನ್ ನೋಡು, ಹಂಗ್ ಹೊಡೆದಿದ್ಲ ನನ್ನ ಅಂತ ಪರಿ. ಆದ್ರೂ ನಾನು ಸಹಿಸ್ಕೊಂಡು ಇಲ್ಲೇ ಉಳ್ದನ, ಗೊತ್ತೈತಿ? ಅಯ್ಯೋ ಯವ್ವ, ಹೊಡಿಸ್ಕೊಂಡಿದ್ದೀನಿ ನನ್ನ ತಕ್ಕಾಗಿದ್ರು, ಅದು ನಾನು ಹೊಡಿಸ್ಕೊಂಡು ಇರ್ತಿರ್ಕಿಲ್ಲ ನೋಡಕ್ಕ, ತಗದ್ ಒಂದು ವಾಪಸ್ ಪಟ್ ಅಂತ ಕೊಡ್ತಿದ್ನಿ. ನಾನು ಕೊಡ್ತಿದ್ನಿವ, ನಾನೇನು ನಿನ್ನಂಗೆ ಹೊಡಿಸ್ಕೊತಿರ್ಕಿಲ್ಲ ಬಿಡು. ನಾವ ಹೊಡಿಸ್ಕೋದು ಏನು, ನಾವೇನು ಮನೆಗೆ ಬಂದು ಅಂತ ಕೆಲಸ ಏನು ಹೊಡಿಸ್ಕೊಳ್ಳೋನು ಇವ್ರ ಕೈಯಿಂದ? ನಮ್ಮ ತಂದೆ ತಾಯಿನೂ ಹೊಡೆದಿಲ್ಲ, ಇವ್ರು ಹೊಡೆದ್ರ ಏನಕ್ಕ ವಿಸಿಲ್ ಹೊಡಿಯತ್ಲ, ಏನು ಕುಕ್ಕರ್ದಾಗ ಅನ್ನ ಮಾಡತ್ತೀರ ನೀನು? ಹ್ಞೂ ಯವ್ವ, ಮೊನ್ನೆ ಮಗ ತಂದು ಕೊಟ್ಟನು. ಹೌದು ನೋಡ್ದೆ, 2 ವಿಸಿಲ್ ಅದು, ಇನ್ನೊಂದಾಗಣ ಅಂದ್ರೆ ಹೋಗಿ ಆಫ್ ಮಾಡಿ ಬರ್ತಾನ. ಒಂದು ಸ್ವಲ್ಪ ಕುಂದ್ರ ಯವ್ವ, ಚಾ ಮಾಡ್ಕೊಂಬರ್ಲಿ, ಸ್ವಲ್ಪ ಚಾ ಕುಡಿತೇನ? ಬೇಡಕ್ಕ ಬೇಡ, ಚಾಗಿ ಎಲ್ಲ ಕುಡ್ಕೊಂಡು ಬಂದನು. ಆಕಿ ಮಾತು ಕೇಳಿ ಮನಸ್ಸಿಗೆ ಭಾಳ ಬೇಜಾರ ಆಗ್ಬಿಟ್ಟತಿ. ಹೋಗಿ ನೀನು ಆಫ್ ಮಾಡಿಬರೋ, ಮತ್ತೆ ನಾಲ್ಕದು ಆಗಬಾರ್ದು ಅಂತಾರ. ಅದಕ್ಕೆ ನನಗೂ ಗೊತ್ತಿಲ್ಲ, ಜಲ್ದಿ ಹೋಗಕ್ಕೆ ಆಫ್ ಮಾಡಿಬರೋ, ನಾನು ಇಲ್ಲೇ ಕುಂದಿರ್ತಾನೆ. ಹೌದು ತಡಿಯವ, ನನಗೂ ಗೊತ್ತಾಗಲ್ಲ. ಮತ್ತು ನನ್ನ ಮಗ ಹೇಳ್ಯಾನ ಮೂರ ಮಾಡ್ಬೇಕಂತೇಳಿ, ಹೋಗಿ ಬರ್ತಾನೆ ತಡಿಯ ಕಡೆ. ಈಗ ಹೇಳೋದು ನೋಡಿರೂ ಒಂದೊಂದ್ಸರಿ ಅನಿಸ್ತತಿ, ಆದ್ರೆ ಏನು ಮಾಡೋದು? ಆದ್ರೆ ನಮ್ಮ ಅತ್ತಿ ಅಂತ ಪರಿಣಾಮ ಮಾತಾಡ್ತಾಳು, ನನಗೂ ತಡ್ಕೊಳಕ್ಕೆ ಆಗುದಿಲ್ಲ. ಇವ್ರು ಹೇಳೋದು ಕರೆನ ಐತಿ. ನಾವು ಈ ಕಡೆಯಿಂದ ಕಿವಿಯಿಂದ ಕೇಳಿ ಈ ಕಡೆಯಿಂದ ಕಿವಿಯಿಂದ ಬಿಡ್ಬೇಕು ನೋಡಿ. ಮ್ಯಾಲ ಅಷ್ಟೇ ಮಾಡ್ತಾನೆ. ಆಕೆ ಏನಾರ ಬದರ್ಲಿ ಏನಾರ ಮಾಡ್ಲಿ, ನಾನು ಸುಮ್ಮನೆ ಆಗ್ಬಿಡ್ತಾನೆ. ಆಕಿಗೆ ಅನ್ಸಿರ್ಬೇಕು, ಯಾಕೆ ಬರ ಅನ್ಸಸಿ ಇಟ್ಟು ಸುಮ್ಮನದಾಳು ಅಂತೇಳಿ. ಅಲ್ಲ ರುಕ್ಮ, ಸ್ವಲ್ಪ ಚಾ ಕುಡಿಯವ, ಚಾ ಮಾಡ್ತಾನ. ಬೇಡಕ್ಕ ಬೇಡ, ಮಾಡಕದು ಹೋಗ್ಬೇಡ, ನಾನು ಕುಡ್ಕೊಂಡ ಬಂದನು. ಸುಮ್ಮ ಚಾಗಿ ಎಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು. ಮಾಡ್ದಂತ ತಗೋಯವ, ಸ್ವಲ್ಪ ಕುಡಿ, ಭಾಳ ಏನಿಲ್ಲ. ಬೇಡಕ್ಕ ಬೇಡ, ಈಗ ಅವ್ನು ಬಿಸಿರ್ತಾನು. ಬಾ, ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಬಂದನು, ಚಾ ಕುಡ್ದ ಬಂದನು. ಬಾ, ನಾನು ಕುಂದ್ರ ಬಾ. ಇನ್ನು ಮ್ಯಾಲ ಅಷ್ಟೇ ಮಾಡಿ ನೋಡಿ, ಈ ಕಡೆಯಿಂದ ಕಿವಿಂದ ಕೇಳು, ಈ ಕಡೆಯಿಂದ ಕಿವಿಂದ ಬಿಡು. ಆಕೆ ಹಂಗ ಅದಾಳ ಅಂತ ಗೊತ್ತೈತಲ್ಲ, ಮತ್ತೆ ಯಾಕೆ ನಿನ್ನಕ್ಕೆ ವಾಪಸ್ ಅಂತಿದಿ? ಈಗ ನೋಡು, ನೀವು ಒಂದು ಮಾತಾಕಿ ವಾಪಸ್ ಅಂದ್ರೆ ಆಕೆ ನಿನಗೆ ವಾಪಸ್ ಅನ್ನತಾಳ. ಅದ ನೀನ ಸುಮ್ಮನೆ ಇದ್ದು ಬಿಟ್ರೆ ಆಕೆ ಸುಮ್ಮನೆ ಆಗ್ಬಿಡ್ತಾಳು. ಯಾಕೋ ನನ್ನ ಸೊಸಿ ಸುಮ್ಮನೆ ಆತಾಳ ನೋಡಿ, ಇಷ್ಟೆಲ್ಲ ಅಂದ್ರು ಪಾಪ ಅಂತ ಆಕಿಗೆ ಅನಿಸಿ ಬಿಡ್ತದ ಅದು. ಹೌದಕ್ಕ, ನೀ ಹೇಳೋದು ಕರೆನ ಐತಿ. ನಾನು ಅದಕ್ಕೆ ಇನ್ನು ಮ್ಯಾಲ ಹಂಗ ಮಾಡ್ಬೇಕಂತ ಅನ್ಕೊಂಡು ಈಗ ನೀವು ಹೋದಾಗ ನನಗೆ ಯೋಚನೆ ಬಂತು. ಹೌದಲ್ಲ, ನಾನು ಈ ಕಡೆ ಕಿವಿಂದ ಕೇಳಿ ಈ ಕಡೆ ಕಿವಿಂದ ಬಿಟ್ಬಿಡ್ತಾನು, ನೋಡುನು ಹೆಂಗಿರ್ತಾಳ ಅಂತ ಹೇಳಿ. ಅಯ್ಯ, ನನ್ನ ಸೊಸಿನ ಯಾಕೋ ಯಾವ ನನ್ನ ಕಡೆಯಿಂದ ಅನಿಸ್ಕೊಂಡು ಸುಮ್ಮನೆ ಆಗತ್ತಾಳ ಅಂತ ಅನಿಸ್ಬೇಕಾಕಿಗೆ. ಹಂಗ ಅನ್ಕೊಂಡು ನಾನು ಸುಮ್ಮನೆ ಆಗ್ತಾನೆ. ಅಷ್ಟು ಮಾಡಿ ನೋಡಿ ನೀನು. ಆಮೇಲೆ ನನಗೆ ಬಂದು ಹೇಳಿ, ನಾನ ಬರ್ತೇನೆ ತಗೋ ಕಡೆ ನಾಳೆ ಮನೆಗೆ. ಅದು ಈಗ ಟೈಮ್ ನೋಡು, ಮತ್ತೆ ಅವ್ನು ಬಿಸಿದಂದ್ರೆ ಮತ್ತೆ ಒದ್ಕೊಂತ ಕುಂತಾಳ ಅದು ಕಟ್. ಹೌದಕ್ಕ, ಮೊದಲು ರೊಟ್ಟಿ ಬೇಕಾಗಿತ್ತು ಆಕೆಗೆ. ಪಾಪ ಬೆಳಿಗ್ಗೆ ಆಕಿನ ಮಾಡ್ಯಾಬಿಡು ರೊಟ್ಟಿ. ನಿನ್ನೆದು ಎಲ್ಲ ಆಕೆ ಮಾಡಿಬಿಡು ರೊಟ್ಟಿ. ನಾನು ಎಲ್ಲ ಧೂಳೆ ಹೊಡೈತೀನಿ, ಕಸ ಹೊಡೆದೆಲ್ಲ ಮನೆ ವರ್ಸಾತಿದ್ನಲ್ಲ. ರೊಟ್ಟಿ ತಾನ ಮಾಡ್ಯಾಳ, ನನಗೆ ಹೇಳೇ ಇಲ್ಲ. ನಾನು ಅದಕ್ಕೆ ನೀ ಯಾಕೆ ರೀತಿ ನೀವು ಮಾಡತ್ತೀರಿ, ನಾನು ಮಾಡ್ತೀನಿ ಅಲ್ರಿ ಅಂತಂದ್ರೆ, ಬ್ಯಾಡ್ ಬಿಡಿಯವ ನೀನು ಮಾಡವು, ಅವನಾರ ಕ್ಲೀನ್ ಆಗಲಿ ಮನೆ ಎಲ್ಲ ನಾನು ಮಾಡ್ತಾನು ಅಂತದಕ್ಕೆಲ್ಲ ಚಲೋ ಅದಾಳಕ್ಕ. ಏನಂತೀನಿ, ನೀನು ಭಾಳ ಚಲೋ ಅದಾಳ, ಅಷ್ಟು ಚಲೋ ನೋಡ್ಕೋತಾಳ. ಆರಾಮಿಲ್ಲದು ಅಂದ್ರು ಅಂತ ಪರಿ ಚಲೋ ನೋಡ್ಕೋತಾಳ ಆಕಿ ನಮ್ಮನ್ನ. ಆದ್ರೆ ಹಿಂಗೆ ಅಂತಾಳಲ್ಲ, ನನಗೂ ತಡ್ಕೊಳಕ್ಕಾಗದಕ್ಕೆ ನಾನು ಅಂದ್ಬಿಡ್ತಾನೆ ಅಷ್ಟೇ ನೋಡು. ಅದಕ್ಕೆ ಇನ್ನು ಮ್ಯಾಲ ನೀನು ಹೊಂದ್ಕೊಂಡು ಹೋಗ್ಬಿಡು. ಯಾಕಂದ್ರೆ ಅವ್ರು ದೊಡ್ಡಾರು, ಆಕೆಗೆ ಸ್ವಲ್ಪ ಬಿ ಪಿ ಅದು ಐತಿ. ಅದಕ್ಕೆ ನೀನು ಹೊಂದ್ಕೊಂಡು ಹೋಗ್ಬಿಡು. ಆಕೆ ಸುಮ್ಮ ಆಗಿಬಿಡ್ತಾಳ ನೋಡು. ಇಷ್ಟ ನೋಡಿ ಏನೈತಿ ಜೀವನದಾಗ. ನೀ ಹೇಳೋದು ನೋಡ್ರಿ ನನಗೂ ಹಂಗೆ ಅನಿಸ್ತಕ್ಕ. ಸರಿ ಆಯ್ತು ಬಿಡಕ್ಕ, ನಾನು ಹೋಗಿ ಬರ್ತಾನು. ಬಿಸಿದ ನೀನು ನೋಡ್ಕೊಂಡು ಕಾಸ ಹೋಗ್ಕನ್ ಮತ್ತೆ ಮನೆಗೆ ರೊಟ್ಟಿ ಮಾಡ್ತಾರೆ ಸ್ವಲ್ಪ. ಪಾಪ ಮಾಮಾರಿಗೂ ಆರಾಮ ಇರಾಕಿಲ್ಲ, ಯಾಕೋ ತೆಲ್ಲು ಅನ್ನತ್ತಿದ್ರು. ಅವಾಗ ಚಹಾ ಮಾಡಿ ಕೊಟ್ಟಿದ್ನಿ, ಕುಡಿದಿದ್ರು. ಈಗ ಅದಕ್ಕೆ ಹೋಗಿ ಸ್ವಲ್ಪ ರೊಟ್ಟಿ ಮಾಡಿ ಕೊಟ್ಟನೆ ಅಂದ್ರೆ ಅವ್ರು 1-2 ರೊಟ್ಟಿ ತಿಂದ ಗುಳಿಗೆರ ತೊಗೊಂಡು ಮಕ್ಕೋತಾರ ಪಾಪ. ಅಷ್ಟ ಮಾಡಂಗಾರ. ಅವ್ರನ್ನೂ ಪಾಪ ನಮ್ಮ ಮತ್ತಿನ ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ಬರ್ತಾನು. ಏನ್ಲಿ ಬಿ ಪಿ ಅದು ಜಾಸ್ತಿ ಆಗೈತೇನು, ಅದಕ್ಕೆ ಈಗ ಇಷ್ಟು ಆವಾಜ್ ಅದು ಮಾಡತ್ತಾರನು. ಅದಕ್ಕೆ ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾನೆ ನೋಡುನು. ಚೆಕ್ ಮಾಡಿಸ್ಕೊಂಡು ಬಾ, ಮತ್ತೆ ಅದಕ್ಕೆ ಗುಳಿಗೆ ಅದು ತೊಗೋಬೇಕು ಅಂದ್ರೆ ಚಲೋ ಮತ್ತೆ ಅದಕ್ಕೆ. ಸರಿ ಸರಿ ಆಯ್ತು ತಗೋಕ, ನಾನು ಹೋಗಿ ಬರಲಿ ಹಂಗಾರ. ಆಯ್ತು ಬಾ, ಹೋಗಿ ಬರು ಬಾ. ಮತ್ತು ನಾನು ಬರ್ತಾನೆ ತಗೋ, ನಾಳೆ ಸಾಯಂಕಾಲ ಕಡೆದು ಬರ್ತಾನು. ಏನು ನೋಡ್ತಾನೆ ಮತ್ತೆ ಏನಂತ ಅಂತ ಕೇಳ್ತಾನೆ. ಸರಿ ಸರಿ ಆಯ್ತು ಸಾವಕ್ಕ. ಏನಿವ ಸಾವಕ್ಕ, ಯಾರು ಒಬ್ರು ಕನ ಮರ ಅಲ್ಲ ರೋಡ್ನ್ಯಾಗ. ಏನು ಎಲ್ಲರೂ ಒಳಗೆ ಹೋಗ್ಕೊಂಡು ಕುಂತು ಬಿಟ್ಟಾರೇನು? ಇಲ್ಲ, ತಂಡಿ ಒಂದು ಭಾಳ ಬಿಟ್ಟೈತಲ್ಲ, ಈಗ ಅದ್ರಾಗೂ ಮಾಡಿ ಬೇರೆ ಹಾಕ್ಯತಲ್ಲ, ಅದಕ್ಕಾಗಿ ಎಲ್ಲರೂ ಒಳಗೆ ಇರ್ಬೇಕು ನೋಡೋ ರುಕ್ಮವ್ವ.
ಆಯ್ತು ಅಕ್ಕ ನಾನು ಹೋಗ್ತೀನಿ. ಆಯ್ತು ನೀನು ಹೋಗಿ ಒಳಗೆ ಏನಾರ ಕೆಲಸ ಅದಾವ ನೋಡಿ ಮಾಡೋ ಮತ್ತೆ. ಪಾಪ ನೀನು ಇಷ್ಟೊತ್ತನ ಕುಂತಿ, ನೀನು ಅರ್ಧ ಗಂಟೆ ಟೈಮ್ ನೋಡಿ ಎಷ್ಟಾಯ್ತು. ತಡಾನಿಲ್ಲ ಆಯ್ತು ನೋಡಿ ಅರ್ಧ ಗಂಟೆ ಹೆಂಗಾತಿ ನಂಗೆ ಗೊತ್ತಾಗಲಿಲ್ಲ. ಹೌದು ನೋಡ್ರಿ ಗೊತ್ತಾಗಲಿಲ್ಲ, ಟೈಮ್ ಜಲ್ದಿ ಜಲ್ದಿ ಹೋಗ್ಬಿಡ್ತಾವ ಈಗ. ಹ್ಞೂ ಹೌದು, ಸಾವಕನಂತಿಕ ಟೈಮ್ ಕುಂತಿದ್ದ ಗೊತ್ತಾಗಂಗಿಲ್ಲ ಅಂತ ಅನಿಸುತ್ತಲ್ಲ. ಹೌದು ನೋಡಕ್ಕ, ನನಗೂ ಹಂಗೆ ಅನಿಸ್ತಾ. ಆಯ್ತು ಅಕ್ಕ ನಾನು ಹೋಗಿ ಬರ್ತೀನಿ ಹಂಗಾರ. ಹ್ಞೂ ಸರಿ ಸರಿ ಆಯ್ತು ಹೋಗಿ ಬಾ. ಪಾಪಕ್ಕೆ ಎಷ್ಟು ಚಲೋ ಹೇಳು, ನನಗೂ ಎಲ್ಲ ಹೇಳಿದ ಮ್ಯಾಲೆ ಅನಿಸ್ತು ನೋಡು. ಹಿಂಗೆ ಒಬ್ಬರದ್ದು ಯಾರ್ದಾರ ನಾವು ಕೇಳಿದ್ರೆ ನಮಗೂ ಅರ್ಥ ಆಕತಿ, ಇಲ್ಲ ಅಂದ್ರೆ ನಮಗೂ ಅರ್ಥನ ಆಗಂಗಿಲ್ಲಲ್ಲ. ಹಿಂಗೆ ಜಗಳ ಮಾಡ್ಕೊಂತ ಹೋಗ್ಬಿಡ್ತೀವಿ. ಹೋದ್ರೇನು ನಡಿ, ನಾನು ಹೋಗ್ತಾನೆ ಬಡ ಬಡ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನೋಡ್ರಿ ಅತ್ತಿ ಸಸಿ ಜಂಜಾಟ ಸೀರಿಯಲ್ ಹೆಂಗೆ ಬರತ್ತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಒಂದು ಲೈಕ್ ಮಾಡಿರಿ, ಒಂದು ಇನ್ನೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಎಲ್ರಿಗೂ ಕೂಡ ಈಗ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಪ್ರತಿಯೊಬ್ಬರು ಇದನ್ನು ನೋಡಬೇಕಾದ್ರೂ ಲೈಕ್ ಮಾಡಿ ನೋಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವು ಏನು ಫಸ್ಟ್ ವಿಡಿಯೋ ಬಿಡ್ತೇವಲ್ಲ ಅವ ನಿಮ್ಗೆ ಬರ್ತಾವೆ, ನೀವು ಫಸ್ಟ್ ವಿಡಿಯೋನ ನೋಡ್ಬೋದು. ಬಂದ ತಕ್ಷಣ ಎಲ್ಲರೂ ವಿಡಿಯೋನ ನೋಡ್ರಿ ಮತ್ತು ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ನಾಳೆ ಬರುತ್ತೆ. ಅಲ್ಲಿವರೆಗೂ ಬಾಯ್.